ಅದಕ್ಕೆ ಮೇಂಟೆನೆನ್ಸ್ ನೋಡ್ಕೊಳ್ತಾರೋ ಯಾರು? ಸೋಮಶೇಖರ್ ಅಂತ ಸರ್. ಎಷ್ಟು ಜನ ಇದ್ದೀರಿ ಸ್ಟಾಫ್ ನೀವು? ಈಗ ಹೊಸದಾಗಿ ಇವಾಗ ಮೇಂಟೈನ್ ಮಾಡ್ಕೊಳ್ತಾರೆ ಸರ್. ಯಾರಿಗಾರ ಪ್ರೈವೇಟ್ ಅವ್ರು ಬೇಕಾದ್ರೆ ಮಾತಾಡ್ತೀವಿ, ಬೇಕಾದ್ರೆ ನೀವೆಲ್ಲ ನಮಗೆಲ್ಲ ಸೇವೆ ಮಾಡಿಕೊಡ್ತೀವಿ ಎಲ್ಲರೂ. ಬರೀ ರಾಗ ಹೇಳ್ಕೊಂಡು 16 ವರ್ಷದಿಂದ ನಾನು ನೋಡ್ತಾನೆ. ಯಾವಾಗಿಂದ ಶುರು ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಫಸ್ಟಿಂದ ಸರ್. 1ನೇ ತಾರೀಕು ಜನವರಿಗೆ ಓಪನಿಂಗ ಐತಿ. ಇನ್ನೂ ಬೇಕಾದ್ರೆ ಹೈಟೆಕ್ ಆಗಿ ಮಾಡಬೇಕಾದ್ರೆ ಇದೇ ರೀತಿಯಲ್ಲಿ ಈ ರೀತಿ ಎಲ್ಲ ಸಿಂಪಲ್ ಆಗಿ ಶರ್ಟ್ ಗಿಟ್ ಎಲ್ಲ ಹಾಕಕ್ಕೆ ಹೋಗ್ಬೇಡ. ಇಲ್ಲ ಪೆಂಡಾಲ್ ಇದಕ್ಕಿಂತ ಪೆಂಡಾಲ್ ಯಾರು ಅವ್ನು ಪ್ರಕಾಶನ್ಗೆ ಆಗ್ಬಿಟ್ರೆ ಪೆಂಡಾಲ್ ಹಾಕ್ಕೊಡ್ತಾನೆ ಬೇಕಾದ್ರೆ. ಇದಕ್ಕಿಂತ ಚೆನ್ನಾಗಿರೋದು ಏನಾದರೂ ಇದ್ರೆ ಹೈಟೆಕ್ ಆಗಿ ಮಾಡು. ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ, ಬೇಕಾದ್ರೆ ತಲೆ ಕೆಡಿಸ್ಬೇಕು ಹೋಗ್ಬೇಡ. ಇವತ್ತು ಮಾಗೇನಹಳ್ಳಿ ಪಂಚಾಯತಿಯಲ್ಲಿ ಕೆಲವು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ಪಂಚಾಯತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇದ್ದೆ, ಅದೇ ರೀತಿ ಇವತ್ತು ನಾನು ಮಾಗೇನಹಳ್ಳಿ ಪಂಚಾಯತಿ ಹಾಕ್ಕೊಂಡಿದ್ದೀನಿ. ಪ್ರಾರಂಭ ಮಾಡಿದ್ದೀವಿ. ಭಾಳ ಅವಶ್ಯಕವಾದಂಥ ಒಂದು ಕೆಲಸ ಇದು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತವಿಂದನೂ ಕೂಡ ಇದನ್ನು ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ. ಅನೇಕ ರೀತಿಯಲ್ಲಿ ಒಂದಿಲ್ಲ ಒಂದು ತೊಡ್ಕೊಳ್ಳೋ ಆಗ್ತಾನೆ ಇದೆ. ಸೊ ಇದಕ್ಕೇನಾದರೂ ಕೊಡಿ, ಒಂದು ಒಳ್ಳೆಯ ರೂಪ ಕೊಡಬೇಕು. ಇದರಿಂದ ಪ್ರಯೋಜನ ನಮ್ಮ ಯುವಕರು ಇದರಿಂದ ಪ್ರಯೋಜನ ಪಡಬೇಕು. ಇನ್ನೂ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಬೇಕಂತೇಳಿ ಸಾಕಷ್ಟು ಆಲೋಚನೆಗಳಿದೆ. ಸೊ ಮುಂದಿನ ದಿವಸದಲ್ಲಿ ಇದನ್ನು ಏನಾದರೂ ಮಾಡಿ ಶ್ರಮಪಟ್ಟು ಇದನ್ನು ಮಾಡ್ತೀನಿ. ನೆಪಕ್ಕೆ ಮಾತ್ರ ಐತೆ ಸರ್ ಇದು ಇಷ್ಟು ದಿನ? ಅಲ್ಲ ನಾನು ಅದನ್ನು ಒಪ್ಕೊಳ್ತೀನಿ. ಇದರಲ್ಲೇನು ಮುಲಾಜಿಲ್ಲ, ನಾನು ಒಪ್ಕೊಳ್ತೀನಿ. ಭಾಳ ನ್ಯೂನತೆಗಳಾಗಿದ್ದಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ. ನಾನು ಇದಕ್ಕೆ ಜವಾಬ್ದಾರಿ ತಗೊಳ್ತೀನಿ. ನಾನು ಶಾಸಕನಾಗ್ತಾವಿಂದ ಇಲ್ಲಿ ಬರಬೇಕು ಅಂತಲೇ ಯೋಚನೆ ಮಾಡ್ತೀನಿ, ಬರೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಬಂದಿದ್ದೀನಿ. ಇನ್ಮೇಲೆ ಬಂದಿದ್ದಕ್ಕೆ ಏನಿದೆ ನಾನು ನನ್ನ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ. ಇನ್ನೊಂದು ವಾರದಲ್ಲಿ 1ನೇ ತಾರೀಕು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂತವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ನಾನು ಮಾಡಿ, ಪಕ್ಕದಲ್ಲಿ ಸ್ವಲ್ಪ ಜಾಗನೂ ಇದೆ. ಈ ಕಡೆ ಈ ಭಾಗದಲ್ಲೂ ಕೂಡ ಒಂದು ಇದನ್ನು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು ಹೆಣ್ಮಕ್ಳಿಗೇನೋ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂತ ಏನೋ ಒಂದು ಮನಸ್ಸಲ್ಲಿ ಬರ್ತಾ ಇದೆ. ನೋಡೋಣ ಮುಂದಕ್ಕೆ. ನಾಳೆ ಎಲೆಕ್ಷನ್ ಡೇಟ್ ಇದೆಯಲ್ಲ, 24ನೇ ತಾರೀಕು ನಾಳೆ ಚುನಾವಣೆ ಘೋಷಣೆ ಆಗಿದೆ. ನಾಳೆ ಚುನಾವಣೆ ಅಭ್ಯರ್ಥಿ ಪಕ್ಷ ತೀರ್ಮಾನ ಮಾಡ್ತದೆ. ಇನ್ನು ಫೈನಲ್ ಆಗಿದೆ? ಇಲ್ಲ ಪಕ್ಷ ಇನ್ನೂ ತೀರ್ಮಾನ ಮಾಡಿಲ್ಲ, ತೀರ್ಮಾನ ಮಾಡ್ತದೆ. ಒಮ್ಮತವಾದಂಥ ಅಭ್ಯರ್ಥಿ ಎಲ್ಲ ನಮ್ಮ ಕೌನ್ಸಿಲರ್ಗಳೆಲ್ಲ ಹೇಳಿದ್ದಾರೆ ಯಾರನ್ನು ಮಾಡಬೇಕಂತೇಳಿ. ಅದನ್ನು ಪಕ್ಷ ತೀರ್ಮಾನ ಮಾಡ್ತದೆ. ಅದನ್ನು